ಏನಪ್ಪ ರಕ್ಕ ಆರಾಮದಿಯಾನ? ಅವ ಏನಿಲ್ಲ, ಅದು ಹುಡುಗನ್ ಕರ್ಕೊಂಬಂದಿ. ಕುಂದ್ರಬೇ, ಚಾ ಮಾಡ್ಕೊಂಬರ್ತೀನಿ. ಕುಂದರೆ ಗಿರ್ಜಕ್ಕ ಚಾ ಮಾಡ್ಕೊಂಬರ್ತಾಳಕ್ಕೆ. ಅಯ್ಯೋ ಪರಕ್ಕ, ಯಾ ಚಾ ಬೇಡ, ಏನು ಬೇಡ. ನನಗಂತೂ ತಲೆ ಕೆಟ್ಟ ಹೋಗೈತವ ಯವ್ವ ಈ ಹುಡುಗನ ಸಲುವಾಗಿ ಅತ್ತಾಗ. ಯಾಕ ಏನಾತ? ಅಯ್ಯೋ ಈಕಿ ಮೊದಲು ಚಂದಾಗಿ ದಿನ ಕುತ್ಕೊಂಡು ಪಾಠ ಹೇಳ್ಕೊಡ್ತಿದ್ಲವ ಗಣಿತ. ಅವ್ನು ಗಣಿತನ ಮೊದಲು ಅವ್ನು ತೆಲಿಬ್ಯಾನಿ ಇರೋದು, ಕಲಿತಾನ ಭಾಳ ಮರ್ತು ಬಿಡ್ತಾನ. ಗಣಿತದಾಗ ಒಂಚೂರು ವೀಕ್ ಅದಾನವ. ಹಂಗೆ ಅದನ್ನ ದಿನ ಹೇಳ್ಕೊಡ್ತಿದ್ಲ ಈಕಿ, ಹಂಗಾಗಿ ಮಾರ್ಕಸು ಚಲೋ ತೆಗಿತಿದ್ದ, ಅಡ್ಡಿ ಇಲ್ಲ. ಈಗ ಇತ್ತಿತ್ತಾಗ ಏನಾಗ್ಬಿಟ್ಟತಿ, ಈಕಿ ಮದುವೆ ಆಗಿತ್ತಾಗ ಬಂದಾಗಿಂದ ಅವ್ನಿಗೆ ಯಾರು ಗಣಿತನೇ ಹೇಳ್ಕೊಟ್ಟಿಲ್ಲ. ಅವ ಆಗಿದ್ದು ಪಾಠದ್ದು ಎಲ್ಲ ಎಲ್ಲಿ ಗೊತ್ತಕ್ಕವು. ಹಾಗಾಗಿ ಪೂರ ಹಿಂದುಳ್ದತ್ತವ ನನ್ನ ಮಗ. ಅಳಾಕತ್ತಿದ್ನಿ ಇವತ್ತು ಬಂದು, ಯಾಕಪ್ಪ ಏನಾತ ಅಂತ ಕೇಳಿದೆ. ಗಣಿತ ಹಿಂದುಳ್ದೇನಿ, ಮಾರ್ಕಸ್ ಚಲೋ ಬಂದಿಲ್ಲ, ಹಂಗೆ ಹಿಂಗೆ ಅಂತ ಅಳಾಕತ್ನ. ಅದಕ್ಕೆ ನಡಿಯಪ್ಪ ಹಂಗಾರ ಒಂಚೂರು ನಿಮ್ಮ ಅಕ್ಕನ ಕೇಳ್ತೇನೆ. ದಿನ ಹೇಳ್ಕೊಡ್ತಿದ್ಲು, ಈಗ ಮದುವೆಗೆ ಅಲ್ಲಿ ಹೋಗಿನ ಮತ್ತೆ ಯಾರು ಹೇಳ್ಕೊಡ್ಬೇಕು ಪಾಪ ನಿನಗರ. ಕೇಳ್ತೇನೆ ನಡಿ, ಏನು ಹೇಳ್ಕೊಡ್ತಾಳು ದಿನಾನು ಒಂದು ತಾಸು, ಏನು ಮಾಡ್ತಾಳ ಅಂತೇಳಿ ಬಂದೆ ಇಲ್ಲಿಗೆ. ಅಯ್ಯೋ ಅವ್ವ, ನಂಗೆ ಹೇಳ್ಕೊಡಕ್ಕಾಗಲ್ಲವ. ಈಗ ಮೊದಲೆಲ್ಲ ಹೇಳ್ಕೊಡ್ತಿದ್ದೆ ಕರೆ, ಆದರೆ ಈಗ ಏನಾಗ್ಬಿಟ್ಟೈತೆ ಅಂದ್ರೆ ನಂದೇ ಓದೋದು ಭಾಳ ಐತಿವ. ಈಗ ಅದ್ರ ನಡಕ್ಕೆ ನಾ ಇದನ್ನ ಯಾವಾಗ ಹೇಳ್ಕೊಡ್ಲಿ? ಆಗಲ್ಲ, ಓದ್ಸೋಕ್ಕಾಗಲ್ಲವ. ಇದು ಏನಂದರೆ ಈಗ ನಂದು ಆಮೇಲೆ ಅವನು ಸ್ವಲ್ಪ ಕಲಿಯೋಕೆ ಅವ್ನಿಗೂ ಟೈಮ್ ಭಾಳ ಬೇಕಾಕತಿ. ಒಂದು ತಾಸ್ನಾಗ ಆಗಲ್ಲ, ಅದು ಒಂದೊಂದೂವರೆ 2 ತಾಸು ಕುಂದಿರ್ತಿದ್ದೆ ಮೊದಲಾದರೂ. ಈಗ ನಂಗೆ ದಿನಾನು ಓದಿಸೋದು ಅಂದ್ರೆ ನಂದೇ ಹೆವಿ ಐತಿ, ಹೆಂಗೆ ಓದಿಸ್ಲಿ? ಎಲ್ಲಾರ ಟ್ಯೂಷನಿಗೆ ಹಾಕ ನಾನು? ಯಾ ಟ್ಯೂಷನ್ ಇವ ನಮ್ಗರ ಯಾವುದೂ ಬರೋಬ್ಬರಿ ಗೊತ್ತಿಲ್ಲ. ಯಾ ಟ್ಯೂಷನಿಗೆ ಹಾಕ್ತಿ? ಏನು ಮಾಡೋದೀಗ? ಈಕಿ ಕಮಲವನ್ ಮಗ ಎಂಥ ಚಂದ ಮಾರ್ಕಸ್ ತೆಗ್ದಾನ. ಅವ ನೆಟ್ ಓದ್ತಿದ್ದಿಲ್ಲ, ಗಣಿತದಾಗ ಬರೀ ಕಡಿಮೆ ತೆಗಿತಿದ್ದ ಮಾರ್ಕಸ್. ಅಂಥದ್ದು ಈಗ ಎಂಥ ಚಲೋ ಮಾರ್ಕಸ್ ತೆಗ್ದಾನ. ನನ್ನ ಮಗ ನೋಡು ಹಿಂಗೆ ಅರ್ಧಂಬರ್ಧ ತಕೊಂಡು ಕೂತತಿ. ಅದ ನಂಗೆ ವಿಚಿತ್ರ ಆಗತ್ತಿರೋದು, ನನ್ನ ಮಗ ಯಾಕೆ ಹಿಂಗಾತು, ಆಕಿ ಮಗ ಅಷ್ಟು ಚಲೋ ಹೆಂಗೆ ಓದಾಕತ್ನು ಅಂತ. ಆಕಿಗೆ ಏನು ಬರೋದಲ್ಲ ಬಿಡು, ತಲೆ ಬಿಡಾನು ಗೊತ್ತಾಗೋದಿಲ್ಲ ಹೇಳ್ಕೊಡಕ್ಕೆ. ಎಲ್ಲೇ ಆಕಿನ್ನ ಆ ಹುಡುಗನ್ನ ಟ್ಯೂಷನಿಗೆ ಹಾಕಿರ್ಬೇಕು, ಎಲ್ಲಂತ ಬಾಯ್ ಬಿಡುವಳ್ಳು. ಇವ್ರಿಗೆ ಯಾಕೆ ಹೇಳ್ಬೇಕು? ಮತ್ತು ಇವ್ರ ಮಕ್ಕಳನ್ನ ಓದಿಸ್ಬಿಡ್ತಾರೆ ಬೇಡ ಅಂತೇಳಿ ಒಟ್ಟು ಹೇಳುವಳ್ಳು. ಬಿಡಾಡಿ ಯಾವಾಗ ಹೇಳ್ಕೊಡ್ಬೇಕು? ಆಡಿಬಿಟ್ಟು ಬರೀ ಇಂಥವು ಹಾಕಿವ. ಕರೆಕ್ಟಾಗಿ ಕರೆದಾರ ಕೇಳ್ಬೇಕಿಲ್ಲ ನೀನು? ಹೇಳಕ್ಕಿಗೆ ಏನಾಗೋದಿಲ್ಲವ, ಮಕ್ಕಳು ಓದ್ಲಿ ಹೇಳು, ಹಂಗೆ ಮುಚ್ಚಿಟ್ಕೋಬೇಡ ಮನಸ್ನ್ಯಾಗ. ಎಲ್ಲೇ ಏನು ಎತ್ತ ಅಂತ ಹೇಳೋಟ ಅಂತೇಳಿ ಬೈಬೇಕಿಲ್ಲ. ಹೋಗ ಇವ ಎಲ್ಲ ಹೇಳಾತು ಕೇಳಾತು, ಬಾಯೇ ಬಿಡೋದಿಲ್ಲ. ಮತ್ತದು ಅಣಗ್ಸೋದು ಬೇರೆ. ಅಯ್ಯೋ ನಿನ್ನ ಮಗ ಕಡಿಮೆ ತೆಗದ್ ನಾನು, ಪಾಪ ನಿನ್ನ ಮಗಳು ಹೇಳ್ಕೊಡ್ತಿದ್ಲು, ಈಗ ಬಿಡು ಯಾರಿಲ್ಲ ಹೇಳ್ಕೊಡೋರು ಅಂತ ಹಿಂಗೆ ಮತ್ತೆ ಮ್ಯಾಗ ಮಾತು. ಹೌದಾ? ಮತ್ತೀಗ ಏನು ಮಾಡೋದು ಈಗ ಹಂಗಾರೆ? ಅಲ್ಲ ದಿನಾನು ಹೇಳ್ಕೊಡೋದಂದ್ರೆ ಇಲ್ಲೇ ನಾವು ಒಂದು ಕೆಲಸ ಹಚ್ಚುವಲ್ವೇ ಆಕಿಗೆ? ಇವಂತರು ಏನಾರು ಹೇಳ್ತಿದ್ದಂಗೆ ಬರ್ತಾನೆ ಅಡ್ಡ. ಅಯ್ಯೋ ಸುಮ್ಮನಿರವ ಆಕಿ ಓದ್ಬೇಕು, ಆಕಿ ಕೆಲಸ ಭಾಳ ಇರ್ತಾವೆ, ಓದೋವು ಭಾಳ ಇರ್ತಾನೆ, ಅದೇ ಇದು ಏನು ಕೆಲಸನೇ ಹೇಳಕೋಬೇಡ ಆಕಿಗೆ ಅಂತೇಳಿ ಮೈ ಮೇಲೆ ಬೀಳ್ತಾನೆ. ನೀವು ಹೊರತಾಗ ಇವತ್ತೊಂದು ಕಪ್ ಚಾ ಮಾಡಕ್ಕೆ ಹೇಳಿದ್ದಕ್ಕೆ ನಂಗೆ ಓದಾಡಕತ್ತಿದ್ದ ನೋಡು. ಇನ್ನು 2 ತಾಸು ನಿನ್ನ ಮಗನ ಕೂಟ ಓದ್ಕೊಂತ ಮಾಡ್ಕೊಂತ, ಅದ್ರಾಗ ಬೇರೆ ಸಾಲಿ ಫೀಜು ದೊಡ್ಡ ರೊಕ್ಕ. ಅಯ್ಯೋ ದೊಡ್ಡ ರೊಕ್ಕ ಕೊಟ್ಟು ಹಚ್ಚೈತೇವ ಸಾಲಿ ಫೀಜು. ಈಗ ಮತ್ತೆ ಈಗ ಅದೆಲ್ಲ ವೇಸ್ಟಿಗೆ ಇಷ್ಟಕತಿ, ಪೇಲ್ಗಿಲ್ಲ ಆದ್ಲಂದ್ರೆ ಏನು ಮಾಡ್ತೀಯ ಅವ? ಇಲ್ಲಿ ಯಾವುದು ಟ್ಯೂಷನ್ ಬೇರೆ ಇಲ್ಲ, ನೋಡೋಣ ತಡಿಯವ, ಸ್ವಲ್ಪ ಟೈಮ್ ತೊಗೊಂಡು ಹೇಳ್ಕೊಡಕ್ಕೆ ಪ್ರಯತ್ನ ಪಡ್ತೀನಿ. ಅಯ್ಯೋ ಅದಕ್ಕೆ ಯಾಕೆ ಇಷ್ಟು ಟೆನ್ಷನ್ ತೊಗೊಂತೀರಿ? 1 ನಿಮಿಷ ತಡ್ರಿ. ಎಲ್ಲಿ ಹೋದ್ ನಿನ್ ಗಂಡ? ಎಲ್ಲಿ ಹೋದ್ನ ಪರಕ ಕಿರಣ? ಏನವ ಏನ ಫೋನ್ ಹಚ್ಚಕತ್ತ ತಡಿವ, ನೋಡೋಣ ತಡಿ. ಏನಾರ ಫೋನ್ಗಿನ್ ಬಂದಿರ್ಬೇಕಾ, ಮಾತಾಡಕ್ಕೆ ಹೋಗ್ಯಾನ ಏನು? ಈಗ ಮ್ಯಾಥಮೆಟಿಕ್ಸ್ ಕಲಿಯೋದು ಭಾಳ ಈಸಿ ಐತ್ರಿ ಗಿರ್ಜಕರ. ಏನ್ರಿ ಇವನ್ನ ಏನು ಮಾಡಿಬಿಡೋಣ ಅಂದ್ರೆ ಬೋನ್ಸೋ ಅನ್ನೋ ಒಂದು ಸಂಸ್ಥೆ ಐತಿ, ಅಲ್ಲಿ ಸೇರಿಸ್ಬಿಡೋಣ. ಮಕ್ಕಳಿಗೆ ಬಹಳ ಈಸಿಯಾಗಿ ಬಹಳ ಸುಲಭವಾಗಿ ಅವರು ತಲೆ ಒಳಗೆ ಹೋಗುವಂಗೆ ಬಹಳ ಚಂದ ಹೇಳ್ಕೊಡ್ತಾರೆ. ಬಹಳ ಕ್ರಿಯೇಟಿವ್ ಆಗಿರುವಂಥ ಮೆಥಡ್ ಯೂಸ್ ಮಾಡಿ ಮಕ್ಕಳಿಗೆ ಗಣಿತನ ಭಾಳ ಚಂದ ಕಲಿಸ್ತಾರೆ. ಈಗ ಏನಂದ್ರೆ ಗಿರ್ಜಕರ ಇವಾಗ ಸಣ್ಣ ವಯಸ್ಸೈತಿ, ಈ ಟೈಮ್ನೇ ನಾವು ಮಕ್ಕಳನ್ನ ಅಂಥ ಒಂದು ಕ್ಲಾಸಸ್ಸಿಗೆ ಸೇರಿಸೋದ್ರಿಂದ ಏನಕ್ಕೈತಂದ್ರೆ ಅವರು ಬೆಳವಣಿಗೆ ಟೈಮ್ನಾಗ ಇಂಥ ಒಂದು ಟೀಚಿಂಗ್ ಸಿಕ್ತಂದ್ರೆ ಅವ್ರು ಚಲೋ ಕಲಿತಾರೆ. ಅವ್ರಿಗೆ ಅವ್ರಿಗೆ ಗೊತ್ತಿರ್ತೈತಿ ಮಕ್ಕಳಿಗೆ ಹೆಂಗೆ ಹೇಳ್ಕೊಡ್ಬೇಕು ಅನ್ನೋದು ಗೊತ್ತಿರ್ತೈತಿ. ಅದ್ರಾಗ ಈಗಿನ ಮಕ್ಕಳಿಗೆ ಸಿಕ್ಕಾಪಟ್ಟೆ ಸ್ಟ್ರೆಸ್ಸು ಇರ್ತೈತಿ, ಕಲಿಯೋದು ಭಾಳ ಅಂದ್ರೆ ಭಾಳ ಇರ್ತೈತಿ. ಇಂಥ ಟೈಮ್ನಾಗ ಅವರಿಗೆ ಕಲಿಕೆಗೆ ಈಸಿ ಆಗುವಂಥ ಮೆಥಡ್ಸ್ನ ಯೂಸ್ ಮಾಡ್ಕೋಬೇಕು. ಅವ್ರು ಮಾಡ್ತಾರೆ ಬೋನ್ಸೋದವ್ರು. ಮಕ್ಕಳಿಗೆ ಮ್ಯಾಥ್ಸ್ ಈಸಿ ಆಗಲಿ ಅಂತೇಳಿ ವರ್ಲ್ಡ್ಸ್ ಫಾಸ್ಟೆಸ್ಟ್ ಹ್ಯೂಮನ್ ಕ್ಯಾಲ್ಕುಲೇಟರ್ ಅಂತೇಳಿ ಹೆಸರು ಮಾಡಿರುವಂಥ ನೀಲಕಂಠ ಭಾನು ಅವರು ಈ ಒಂದು ಮ್ಯಾಥ್ಸ್ ಕೋರ್ಸ್ನ ಡಿಸೈನ್ ಮಾಡ್ಯಾರ. ಅದರಿಂದ ಏನಕ್ಕತಿ? ಅದು ಸಾಲೆ ಇಲ್ಲ, ಅದನ್ನ ಹೆಂಗಂದ್ರೆ ಮಕ್ಕಳು ಮೊಬೈಲ್ದಾಗ ಲ್ಯಾಪ್ಟಾಪ್ದಾಗ ಎಲ್ಲಿ ಬೇಕಾದ್ರೂ ಅಲ್ಲೇ ಟೀಚರ್ಸ್ ಏನು ಕಲ್ಸೋರು ಇರ್ತಾರಲ್ಲ ಅವ್ರ ಜೊತೆಗೆ ಮೊಬೈಲ್ ಮತ್ತು ಲ್ಯಾಪ್ಟಾಪ್ನಾಗ ಇದ್ರ ಬದ್ರ ಒಬ್ರು ವಿಡಿಯೋ ಕಾಲ್ದಾಗ ನೋಡ್ಕೊಂತಾನೆ ಕಲಿಬೋದು. ಅವರು ರಿಯಲ್ ಲೈಫ್ ಸೊಲ್ಯೂಷನ್ಸ್ನೇ ತಗೊಂಡು ಮಕ್ಕಳಿಗೆ ಈಸಿಯಾಗಿ ಅರ್ಥ ಆಗುವಂಗೆ ಪಾಠ ಮಾಡ್ತಾರೆ. ಮಕ್ಕಳಿಗೆ ಹೆಂಗಾಕತ್ತಂದ್ರೆ ಮ್ಯಾಥ್ಸ್ ಕಲಿಬೇಕಂದ್ರೆ ಇನ್ನೂ ಜಾಸ್ತಿ ಖುಷಿ ಆಕತಿ ಗಣಿತ ನೋಡತ್ಲೆ. ಅದಕ್ಕೆ ಈಗ ಸ್ಕೂಲ್ ಒಳಗೆ ಭಾಳಷ್ಟು ಮಕ್ಕಳು ಇರ್ತಾರೆ, ಒಬ್ರು ಟೀಚರ್ ಇರ್ತಾರೆ. ಇದ್ರ ಹಂಗಲ್ಲ, ಇವನೊಬ್ಬನೇ ಕಲಿತಿರ್ತಾನೆ, ಒಬ್ರು ಟೀಚರಲ್ಲಿ ಮೊಬೈಲ್ದಾಗ ಆತ ಲ್ಯಾಪ್ಟಾಪ್ದಾಗ ಆತ ಒಟ್ಟು ಅವ್ರು ಪಾಠ ಮಾಡ್ತಿರ್ತಾರೆ. ಇವ ಕೇಳಿದ ಪ್ರಶ್ನೆಗೆ ಅವ್ರು ಉತ್ತರ ಹೇಳ್ತಾರೆ, ಅವ್ರು ಹೇಳಿದ್ದು ಇವ್ರಿಗೂ ಅರ್ಥ ಆಕೈತಿ. ಮಕ್ಕಳ ಜೊತೆ ಫನ್ನಿ ಎಲ್ಲರಿಗೂ ಹೇಳ್ಕೊಡ್ತಾರ ಅವರು, ದೊಡ್ಡವ್ರು ಸಣ್ಣವ್ರು ಎಲ್ಲರಿಗೆ.
ಇಲ್ಲಿಲ್ಲತ್ತೆ 6 ವರ್ಷದಿಂದ 16 ವರ್ಷದ ಮಕ್ಕಳವರೆಗೂ ಅವರು ಪಾಠ ಮಾಡ್ತಾರೆ, ಹೇಳ್ಕೊಡ್ತಾರೆ. ಹೌದನ ಅದಂತ ನಾನು ಸಣ್ಣ ವಯಸ್ಸಿನಾಗ 6 ವರ್ಷದಿಂದ ಅಂದ್ರೆ ತಿಳುವಳಿಕೆನೂ ಇರ್ತೈತಿ, 16 ವರ್ಷ ಮಟ ಅವ್ರ ಬ್ರೈನ್ ಬೆಳವಣಿಗೆನೂ ಇರ್ತೈತಿ. ಇಂಥ ಟೈಮ್ನಾಗ ಕಲಿಸಿದ್ರೆ ದೌಡ್ ಕಲಿತಾವ್. ಹೇಗೆ ಪಾಠ ಮಾಡ್ತಾರ, ಲಾಜಿಕ್ ಹೇಳ್ಕೊಡ್ತಾರ, ಕಾನ್ಸೆಪ್ಟ್ ಹೇಳ್ಕೊಡ್ತಾರ, ಹೆಂಗ್ ಕಲಿಬೇಕು ಮ್ಯಾಥ್ಸ್ ಅಂತೇಳಿ ಗಣಿತನ ಪ್ರತಿಯೊಂದು ಹೇಳ್ಕೊಡ್ತಾರ. ಅಯ್ಯೋ ಚಲೋ ಆತಲ್ಲಪ್ಪ, ಹಂಗಾರ ಹಚ್ಬಿಡೋಣಂತ ಸಾಲಿಗೆ. ಹೌದಿಲ್ಲ, ಇದು ಎಲ್ಲಿ ಹಚ್ಚುದು, ಯಾರನ್ನ ಕೇಳುದು? ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಲಿಂಕ್ ಕೊಟ್ಟಿರ್ತೀನಿ, ಪಿನ್ ಕಮೆಂಟ್ನಾಗೂ ಲಿಂಕ್ ಕೊಟ್ಟಿರ್ತೀನಿ. ದಯವಿಟ್ಟು ಹೋಗಿ ಜಾಯ್ನ್ ಆಗ್ರಿ. ನಮ್ಮ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಲಿಂಕಿಂದ ನೀವು ಹೋಗಿ ಜಾಯ್ನ್ ಆದ್ರೆ 30% ಡಿಸ್ಕೌಂಟ್ ಸಿಗ್ತೈತಿ. ಈ ಟೈಮ್ನಾಗ ಮಕ್ಕಳಿಗೆ ಮ್ಯಾಥ್ಸ್ ಕಲಿಯೋಕೆ ಭಾಳ ಟಫ್ ಇರ್ತೈತಿ. ಈ ಒಂದು ಕೋರ್ಸಿಗೆ ನೀವು ಸೇರಿಸೋದ್ರಿಂದ ಬಹಳ ಈಸಿಯಾಗಿ ಕಲಿಬೋದು. ಇದರಿಂದ ಮಕ್ಕಳಿಗೆ ಬೆನಿಫಿಟ್ ಜಾಸ್ತಿ ಐತಿ. ಅವ ಹಂಗಾರ ಸೇರ್ಸವ? ಹೂನಪ್ಪ ಸೇರಿಸ್ತಾನೆ ತಗೋ, ನನಗೂ ಸಾಕಾಗಿತ್ತು. ಚಲೋ ಆತ. ಫೋನ್ ಹಚ್ಚಿ ಯಾರಿಗೆ ವಿಚಾರಿಸಿ ನೋಡಿ, ಪಾಪ ಹೇಳೇ ಬಿಟ್ಟ. ಕಿರಣ, ನನಗೆ ಗೊತ್ತಾಗೋದಿಲ್ಲಪ್ಪ ಈ ಲಿಂಕ್ ಪಂಕು ಎಲ್ಲ ಒತ್ತಿ ಮಕ್ಕಳು ಸೇರ್ಸಾಕ. ನೀನ ಒಂದಿಟ್ಟು ಅದು ಏನು ನೋಡೋದು, ಲಿಂಕ್ ಏನು ನೋಡೋದು, ಒಂದಿಟ್ಟು ನೀನ ಸೇರಿಸ್ಬಿಡ್ಬೇಕಾರೆ ರೊಕ್ಕ ಕೊಡ್ತೀನಪ್ಪ ನಾನು ಅದ್ರದ್ದು. ಹ್ಞೂ ಮತ್ತೆ ಕೊಡ್ಬೇಕು. ಮಗಳನ್ನೇನ ಮದುವೆ ಮಾಡ್ಕೊಂಡು ಮನೆಗೆ ಸೊಸಿ ಮಾಡ್ಕೊಂಬಂದೇವು, ಓದಿಸ್ತೀವಿ. ಮಗನ್ನು ನಾವ ಓದ್ಸಕತ್ತನ.